ಕೂದಲುದುರ ಸಮಸ್ಯೆ ಸಾಮಾನ್ಯವಾಗಿ ಎಲ್ಲರಲ್ಲೂ ನೋಡ್ತೀವಿ. ಇಟ್ ಡಿಪೆಂಡ್ಸ್ ಅವರು ಹೇಗೆ. ಈಗ ಹೆಣ್ಮಕ್ಳಲ್ಲಿ ಅಂತ ಹೇಳಿದ್ರೆ ಸೊ ಮೇಂಟೈನ್ ಕೂದಲು ಉದ್ದ ಇರುತ್ತೆ. ಸೊ ಅದು ಮೇಂಟೆನೆನ್ಸ್ ಡಿಫಿಕಲ್ಟ್ ಆದಾಗ ತಲೆ ಹುಟ್ಟಾಗಿ ಜಾಸ್ತಿ ಇದಾಗುತ್ತೆ. ಕೆಲವು ಟೈಮ್ ಕಾಸ್ಮೆಟಿಕ್ಸ್ ಯೂಸ್ ಮಾಡಿ ಸರಿಯಾಗಿ ಯೂಸ್ ಮಾಡಿಲ್ಲ ಅಂದರೆ, ಈಗ ಸಾಮಾಜಿಕ ಜಾಲತಾಣಗಳಿಂದ ಬೇರೆ ಟ್ರೀಟ್ಮೆಂಟ್ ಎಲ್ಲ ಹೇರ್ ಫಾಲ್ ಅಂದ ತಕ್ಷಣ ಎಲ್ಲ ಟ್ರೈ ಮಾಡಿ ಬರ್ತಾರೆ. ಸೊ ಅದರಿಂದ ಕೂದಲು ಅಂಟುವಿಕೆ, ನೆಗೆಟಿವ್ ಫೋರ್ಸಸ್ ಇರೋದಿಲ್ಲ, ಅಥವಾ ಡ್ಯಾಂಡ್ರಫ್ ಹೊಟ್ಟು ಜಾಸ್ತಿ ಆಗಿರ್ಬೋದು. ಆಮೇಲೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಸ್ವಲ್ಪ ಕೂದಲು ಚೆನ್ನಾಗಿ ಬೆಳೆದಿರುತ್ತೆ. ಆಮೇಲೆ ಡೆಲಿವರಿ ಆದಮೇಲೆ ಸ್ವಲ್ಪ ಪೋಸ್ಟ್ ಪಾರ್ಟಮ್ ಹೇರ್ ಲಾಸ್ ಅಂತ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಇದಿರುತ್ತೆ. ಆಮೇಲೆ ಬೇರೆ ವಿಟಮಿನ್ ಡೆಫಿಷಿಯನ್ಸೀಸ್ ಅಥವಾ ಹೇಮೋಗ್ಲೋಬಿನ್ ಅನಿಮಿಯಾ, ಇವೆಲ್ಲ ಕೆಲವು ಮುಖ್ಯ ಕಾರಣ. 70% ಆಫ್ ದ ಹೇರ್ ಗ್ರೋತ್, 70% ಮೇನ್ಲಿ ಹಾರ್ಮೋನ್ ರಿಲೇಟೆಡ್ ಆಗೇ ಇರುತ್ತೆ. ಈಗ ಅವರಲ್ಲಿ ಥೈರಾಯ್ಡ್ ವ್ಯತ್ಯಾಸ ಏನಾನ ಇದೆಯಾ, ಅಥವಾ ಬೇರೆ ಫೆರಟಿನ್ ಅಂತ ಮಾಡ್ತೀವಿ, ಸೊ ವಿಟಮಿನ್ B12 ಬೇರೆ ಡೆಫಿಷಿಯನ್ಸಿ ಇದೆ, ಅವರ ಆಹಾರ ಪದ್ಧತಿ ಯಾವಿದೆ, ಅಥವಾ ಸ್ಟ್ರೆಸ್ ಲೆವೆಲ್ ಯಾವ ರೀತಿ ಆಗುತ್ತೆ, ಈ ಫ್ಯಾಕ್ಟರ್ಸ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ.